ಕಾಟನ್ ಕ್ಯಾಂಡಿ ಬಗ್ಗೆ ಏನೋ ಹೇಳ್ತಿದ್ರಿ, ಹೆಂಗೆ ಶುರು ಆಯಿತು ಆ ಹಾಡು? ಕಾಟನ್ ಕ್ಯಾಂಡಿ ಸ್ಟಾರ್ಟ್ ಆಗಿತ್ತು ಆಯ್ತಾ. ಕಾಟನ್ ಕ್ಯಾಂಡಿ ಸಮಥಿಂಗ್ ಟ್ರಿಗರ್ಡ್ ಯು ಅಂತ ಹೇಳಿದ್ರಿ ನೀವಾಗಲೇ. ಯಾ ಸಿ ತುಂಬ ಇಷ್ಟಪಟ್ಟವರು ಬಿಟ್ಟು ಹೋದಾಗ ಸೊ ಕಳಿಸ್ಕೊಟ್ಟೆ ಅಫ್ಕೋರ್ಸ್. ಆಯಿತು ಡನ್. ಬಟ್ ಸ್ಟಿಲ್ ಅದು ಮತ್ತೆ ವಾಂಟ್ ಟು ಕಮ್ ಬ್ಯಾಕ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಐ ವಾಸ್ ಡ್ರೈನ್ಡ್. ನಾನು ಫುಲ್ ಹೋಗ್ಬಿಟ್ಟಿದೆ. ನಾನು ನೋಡಿಬೇಕಾದ್ರೆ ನಾನು ಇವಾಗ ಹೆಂಗಿದ್ದೀನಿ, ಒಂದು 1 year ಬ್ಯಾಕ್ ನಾನು ಹೆಂಗಿದ್ದೆ. ಸೊ ಇಫ್ ಯು ಕಂಪೇರ್ ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ಇವಾಗ ನಾನು ಇರೋದು ಅವಾಗಿರೋದಕ್ಕೂ. ಸೊ ನಾನು ಮರ್ತುಬಿಟ್ಟಿದ್ದೆ ಅವಾಗ. ಐ ವಾಸ್ ಟೋಟ್ಲಿ ಬರೀ ಐ ವಾಂಟ್ ಟು ಕೀಪ್ ಮೈ ಪಾರ್ಟ್ನರ್ ಹ್ಯಾಪಿ. ಆ ಒಂದು ಝೋನಲ್ಲಿದ್ದೆ, ಖುಷಿಯಾಗಿರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಸೊ ದೆನ್ ಏನೂ ವರ್ಕ್ ಆಗಿಲ್ಲ ಅಂತಂದಾಗ, ಎಷ್ಟು ಕಷ್ಟಪಟ್ಟರು ಅದು ವರ್ಕ್ ಆಗಿಲ್ಲ ಅಂತಂದಾಗ, ಸೊ ಲೈಕ್ ಓಕೆ ಸರಿ ಅಂತಂದ್ಬಿಟ್ಟು ಈ ಪಾಠ ದೂರ ಆದಮೇಲೆ ದೆನ್ ನನಗೊಂದು ನ್ಯೂ ಬಿಗಿನಿಂಗ್, ಒಂದು ಮೋಟಿವೇಶನ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಬರ್ತಾಯಿದ್ದು ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ. ಅಂದರೆ ಮದುವೆ ಬಿಫೋರ್ ಇದ್ದ ಚಂದನ್ ಶೆಟ್ಟಿ, ವಿ ವಾಂಟ್ ಟು ಸಿ ಹಿಮ್ ಅಂತ 4 ವರ್ಷ ನಾನು ಬರೀ ಅದೇ ಕಮೆಂಟ್ ನೋಡಿದ್ದೀನಿ. ನಾನು ಏನೇ ಸಾಂಗ್ ಮಾಡಲಿ, ನಾನು ಏನೇ ಮಾಡಲಿ, ಮೇಜರ್ ಕಮೆಂಟ್ಸ್ ಇರ್ತಿದ್ದೆ ವಿ ವಾಂಟ್ ಟು ಸಿ ಓಲ್ಡ್ ಚಂದನ್ ಶೆಟ್ಟಿ. ಸೊ ತಗೋ ಇವಾಗ ಬಂತು ಆಪರ್ಚುನಿಟಿ ಅಂತ. ಓಕೆ, ಸೋಷಿಯಲಿ ಅದು ವಿಸಿಬಲ್ ಇತ್ತಾ ಎಲ್ರಿಗೆ? ನೀವಾಗಿರಲಿಲ್ಲ ಅಂತ 4 ವರ್ಷ? ಬಿಕಾಸ್ ಕಮೆಂಟ್ಸ್ ಬಗ್ಗೆ ಹೇಳ್ತಿದ್ದೀರ. ಅಫ್ಕೋರ್ಸ್ ಪೀಪಲ್ ಹೂ ಆರ್ ಅಬ್ಸರ್ವಿಂಗ್ ಮೀ, ದೇ ಕುಡ್ ಸಿ ನನ್ನಲ್ಲಿ ಜೋಶ್ ಕಮ್ಮಿ ಆಗಿಬಿಟ್ಟಿದೆ ಅಂತ. ಬಿಫೋರ್ ಇಟ್ ವಾಸ್ ಲೈಕ್ ಸಿ ನನ್ನ ಮದುವೆ ಬಿಫೋರ್ ಲೈಕ್ ಐ ವಾಸ್ ಲೈಕ್ ಯಾರಿಗೂ ಐ ವಾಸ್ ನಾಟ್ ಆನ್ಸರಬಲ್ ಟು ಎನಿವನ್. ಲೈಕ್ 3 ಪೆಗ್, ಟಕೀಲಾ, ಅದು ಇದು ಏನು ಫುಲ್ ಜೋಶ್ ಅದೇ ಹೆವಿ. ಆವಾಗ ಐ ಟು ಇಂಟ್ರಡ್ಯೂಸ್ ನ್ಯೂ ಫೇಸಸ್, ಹೀರೋಯಿನ್ಗಳನ್ನೆಲ್ಲ. ಸೊ ಐ ಟು ಬ್ರಿಂಗ್ ಬಿಗ್ ಆ್ಯಕ್ಟ್ರೆಸ್ ಇನ್ ಮೈ ಸಾಂಗ್. ಸೊ ಆ ಥರ. ಆ್ಯಂಡ್ ದೆನ್ ಯಾವಾಗ ಇದು ಆದಮೇಲೆ ಐ ವಾಂಟ್ ಟು ಬೌನ್ಸ್ ಬ್ಯಾಕ್ ಅಂತಂದರೆ ಕಾಟನ್ ಕ್ಯಾಂಡಿ ಸಾಂಗ್. ಓಕೆ. ಸೊ ನನಗೊಂದು ಸಿನಿಮಾ ಸೀನ್ ನೆನಪಾಗುತ್ತೆ, ಉಪ್ಪಿ ಸರ್ದು. ಉಪೇಂದ್ರದಲ್ಲೋ ಎಲ್ಲೋ ಅವ್ರ ಕ್ಯಾಪ್ನ ತೆಗೆದ್ಬಿಟ್ಟು ಹಿಂಗೆ ಡಸ್ಟ್ ಮಾಡಿಬಿಟ್ಟು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಳ್ತಾರೆ ವಾಪಸ್ಸು. ಅದು AL ಅನ್ಸುತ್ತೆ. AL ಆಗ ಆ ಥರ ಫೀಲ್ ನನಗೆ ಮತ್ತೆ ಎದ್ದು ಬರಬೇಕು ಅಂತ. ಸೊ ದೆನ್ ಐ ಅಗೇನ್ ಸ್ಟಾರ್ಟೆಡ್ ಮೈ ಲೈಫ್ ಫ್ರಮ್ ಸ್ಕ್ರ್ಯಾಚ್. ನಾನು 3 ಪೆಗ್ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಯಾವ ಥರ ಇತ್ತು ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ದೆ ಗೊತ್ತಾ, ಆ್ಯಕ್ಚುಲಿ ನಮ್ಮ ಹತ್ರ ಏನೂ ಇರಲಿಲ್ಲ, ಊಟಕ್ಕೂ ಕಷ್ಟ ಇದ್ದಂಥ ದಿನಗಳು. ಬಟ್ ಇವಾಗ ನನಗೆ ನನ್ನ ಕಂಫರ್ಟ್ ಝೋನಿಗೆ ಬಂದುಬಿಟ್ಟಿದೆ. ನಾನು ಅರ್ನ್ ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಮನೆ ಇದೆ, ನನ್ನ ಹತ್ರ ಕಾರ್ ಇದೆ, ಎಲ್ಲ ಇದೆ. ಬಟ್ ಸ್ಟಿಲ್ ಐ ವಾಂಟ್ ದಟ್ ಮೋಟಿವೇಶನ್. ಅವತ್ತಿತ್ತಲ್ಲ ಮೋಟಿವೇಶನ್, ನನ್ನ ಹತ್ರ ಏನೂ ಇರಲಿಲ್ಲ ಅವತ್ತು. ನನಗೆ ಜೀವನದಲ್ಲಿ ನಾನು ದುಡ್ಡು ಮಾಡಬೇಕು, ನನಗೆ ದುಡ್ಡು ಬೇಕು, ನನಗೊಂದು ಮನೆ ಬೇಕು, ನಾನು ಒಂದು ಕಾರ್ ತೊಗೊಬೇಕು. ಸೊ ಆ ಮೋಟಿವೇಶನಲ್ಲಿ ಐ ಯೂಸ್ ಟು ವರ್ಕ್ ಅಲಾಟ್. ಸೊ ಆಫ್ಟರ್ ದಿಸ್ ನೌ ಐ ಹ್ಯಾವ್ ಎವ್ರಿಥಿಂಗ್. ಬಟ್ ಏನಿಲ್ಲ ನನಗೆ ಮೋಟಿವೇಶನ್. ಸೊ ಐ ವಾಸ್ ಸೋ ಮೋಟಿವೇಟ್. ಐ ಹ್ಯಾವ್ ಟು ಮೇಕ್ ಅ ಕಮ್ ಬ್ಯಾಕ್. ಓಕೆ, ಜಿಮ್ಗೆ ಹೋದೆ, ಜಿಮ್ ಜಾಯ್ನ್ ಆದೆ, ವೆಯ್ಟ್ ಲಾಸ್ ಆದೆ, ಐ ವರ್ಕ್ಡ್ ಆನ್ ಮೈ ಲುಕ್ಸ್. ಆಮೇಲೆ ಸಾಂಗಲ್ಲಿ ಕೂತ್ಕೊಂಡು ಬರೆದು ಒಂದೊಂದು ಲೈನಲ್ಲಿ ಹಿಂಗೆ ಬರಬೇಕು, ಈ ಶಾರ್ಟ್ ಹಿಂಗೆ ಬರಬೇಕು, ಈ ಶಾರ್ಟಲ್ಲಿ ಕಾರಲ್ಲಿ ನಾನು ಹಿಂಗೆ ಬರ್ತಾ ಇರಬೇಕು, ನನ್ನ ಪಕ್ಕದಲ್ಲಿ ಹೀರೋಯಿನ್ ಹಿಂಗೆ ಅಂತ ಇರಬೇಕು, ಕೈ ಸ್ಟಾರ್ಟೆಡ್ ಇಮ್ಯಾಜಿನೇಷನ್ ಅವಾಗ ಬರೀತಿದ್ದೆ. ನಾನು ಕೂತ್ಕೊಂಡು ಬರೆದು ಎಲ್ಲರೂ ಇಡೀ ಕ್ರೂನ ದುಬೈ ಕರ್ಕೊಂಡೋಗಿ ನಾನು ಎಲ್ಲ ನಂದೆ ಇನ್ವೆಸ್ಟ್ಮೆಂಟು. ಆ್ಯಂಡ್ ಗ್ರೀಷ್ಮಗೌಡ ಅಂತ ಪ್ರೊಡ್ಯೂಸ್ ಮಾಡಿದರು. ಸೊ ಬಟ್ ಮೇಜರ್ ಇನ್ವೆಸ್ಟ್ಮೆಂಟ್ ವಾಸ್ ಮೈನ್. ಸೊ ಹೋದೆ, ಶೂಟ್ ಮಾಡಿಕೊಂಡೆ, ಬಂದೆ. ಸೊ ಅದಾದಮೇಲೆ ಆಗಿದೆ ಎಲ್ಲ ಮತ್ತೆ ರೀಸ್ಟಾರ್ಟೆಡ್ ಮೈ ಲೈಫ್. ರೆಸ್ಟ್ ಇಸ್ ಹಿಸ್ಟ್ರಿ. ಎಸ್, ನಾವು ಇಟ್ಸ್ 52 million views 5 months ಅಲ್ಲಿ. ಲವ್ಲಿ. ಸೊ ಈ 20ಕ್ಕೆ ನಿಮ್ಮ 9 ವರ್ಷದ ಹಿಂದಿನ ಮಾಡಿದಂಥ ಹಾಡು. ದ ಸಾಂಗ್ ನೇಮ್ ಇಸ್ ಗಾಂಜಿ. ಗಾಂಜಿ ಏನದು? ದೇರ್ ಇಸ್ ನೋ ಮೀನಿಂಗ್. ಅದಕ್ಕೆ ಮೀನಿಂಗೇ ಇಲ್ಲ. ಸೊ ಏನೋ ಒಂಥರ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ನಿಮ್ಗೆ. ಸೊ ಬಿಫೋರ್ ಐ ಗೋ ಐ ಶೋ ಯು ದ ಸಾಂಗ್. ಈಗ ಹೇಗಿದ್ದೀರಾ ಚಂದನ್ ಶೆಟ್ಟಿ? ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಮೋಟಿವೇಟೆಡ್. ಸಮ್ಟೈಮ್ಸ್ ಐ ಫೀಲ್ ಐ ನೀಡ್ ಪಾರ್ಟ್ನರ್. ಲೈಕ್ ಒಂದು ತಿಂಗಳಲ್ಲಿ 1-2 ದಿವಸ ಅನ್ಸುತ್ತೆ. ಓಕೆ, ಇನ್ನು 29 ದಿವಸ ಒಬ್ಬನೇ ಇರೋದೇ ಖುಷಿಯಾಗಿದೆ ಅಂತ ಅನ್ಸುತ್ತೆ. ಓಕೆ, ಯಾರ ಗರ್ಲ್ ಫ್ರೆಂಡ್ ಇದ್ದಾರಾ? ನ್ಯೂ ಗರ್ಲ್ ಫ್ರೆಂಡ್ ಚಂದನ್ ಶೆಟ್ಟಿ ಲೈಫಲ್ಲಿ? ಫ್ರೆಂಡ್ಸ್ ಇದ್ದಾರೆ. ಐ ಆಮ್ ನಾಟ್ ಕಮಿಟೆಡ್ ಇಲ್ಲಪ್ಪ. ಯಾಕಷ್ಟು ಭಯ ಪಡ್ತಿದ್ದೀರಾ? ಬೇಡ ಅನ್ಸಿದ್ಯಾ? ಅಷ್ಟು ಬೇಡ ಅನ್ಸಿ.